ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಲ್ಡ್ಗೆ ಸ್ವಾಗತ. ನಾನಿವತ್ತು ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 1/4 kg ಅಗಸೆ ಬೀಜಗಳು, 1 ಟೀ ಸ್ಪೂನ್ದಷ್ಟು ಉತ್ತತ್ತಿ ಪೌಡ್ರ್, ಇದು ಬೆಲ್ಲದ ಬದಲಾಗಿ ನಾನು ತಗೊಂಡಿರೋದು, ಅರ್ಧ ಕಪ್ನಷ್ಟು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, 2 ಗಡ್ಡೆ ಬೆಳ್ಳುಳ್ಳಿ. ಮೊದಲು ಅಗಸೆ ಬೀಜಗಳನ್ನ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸಮಯ ಹಿಡಿಯುತ್ತೆ. ಇವತ್ತೊಂದು ಉಪಯುಕ್ತ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಇದೆ, ಫೈಬರ್ ಇದೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೇಷಿಯಮ್ ಇದೆ. ಕಂಪ್ಲೀಟ್ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ಬೋದು. ಈ ಅಗಸೆ ಬೀಜಗಳನ್ನು ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಪ್ರತಿದಿನ 1 ಟೀ ಸ್ಪೂನ್ದಷ್ಟು ಪೌಡ್ರನ್ನ ಹಾಲಲ್ಲಿ ಆದರೂ ಬೆರೆಸಿ ಕುಡೀರಿ, ಇಲ್ಲ ನೀರಲ್ಲಾದರೂ ಬೆರೆಸಿ ಕುಡೀರಿ. ಇಲ್ಲ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು. ಇದರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ತೂಕ ಕಡಿಮೆ ಆಗುತ್ತೆ. ಸಂಧಿವಾತದಿಂದ ಬಳಲೋರಿಗೆ ಇದೊಂದು ಉತ್ತಮ ಮನೆಮದ್ದಾಗಿ ಕೂಡ ಕೆಲಸ ಮಾಡುತ್ತೆ. ನೋಡಿ, ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಪಾತ್ರೆಗೆ ತೆಗೆದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾಗಿದೆ. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಈ ಚಟ್ನಿಗೆ ಮೊಸರು ಸೇರಿಸ್ಕೊಂಡು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದಲ್ಲಿ ಕೂಡ ನೀವು ಬೆರೆಸ್ಕೊಂಡು ತಿನ್ಬೋದು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿ ವಿಡಿಯೋಗಳ ಜೊತೆ ರಂಗೋಲಿ ಮತ್ತು ಡ್ರಾಯಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. 1/2 ಟೀ ಸ್ಪೂನ್ದಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ, 1/2 ಟೀ ಸ್ಪೂನ್ದಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ದಷ್ಟು ಉತ್ತತ್ತಿ ಪೌಡ್ರ್. ನೋಡಿ, ಅಗಸೆ ಬೀಜದ ಚಟ್ನಿ ರೆಡಿಯಾಗಿದೆ. ತುಂಬ ಫೈನ್ ಪೌಡರ್ ಆಗಿದೆ. ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ.